₹1 ಏನ್ ಮಹಾ ಸಿಗುತ್ತೆ ರೀ? ಒಂದ್ ಕಪ್ ಟೀ ಬೇಕು ಅಂದ್ರೂ ₹5ಗಿಂತ ಕಡಿಮೆ ಸಿಗಲ್ಲ. ಒಂದ್ ಚಾಕ್ಲೇಟ್ ಸಿಗಬಹುದು ಏನೋ, ಆದ್ರೆ ಬಿಜಾಪುರದಲ್ಲಿ ಮಾತ್ರ ₹1 ಇದ್ರೆ ಸಾಕು, ಆರಾಮಾಗಿ ಹೊಟ್ಟೆ ತುಂಬಿಸ್ಕೊಳ್ಬಹುದು. ರೊಟ್ಟಿ ತಟ್ಟೋದ್ರಲ್ಲಿ ಬಿಸಿಯಾಗಿರೋ ಮಹಿಳೆಯರು, ಹಂಚಿನ ಮೇಲೆ ರೆಡಿ ಆಗ್ತಾ ಇರೋ ಬಿಸಿ ಬಿಸಿ ರೊಟ್ಟಿ. ಅಂತೂ ರಾಶಿ ರಾಶಿ ರೊಟ್ಟಿ ರೆಡಿ. ಮಧ್ಯಾಹ್ನವಾಗ್ತಾ ಇದ್ದಂತೆ ಶುರುವಾಯ್ತು ನೋಡಿ ವ್ಯಾಪಾರ. ಪುಟ್ಟ ಕಿಟಕಿ ಬಳಿ ನೂರಾರು ಜನ ಬರಲಾರಂಭಿಸಿದ್ರು. ಕಾಯಿನ್ ಕೊಟ್ಟು ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಅನ್ನ ಸಾಂಬಾರ್ ತಗೊಂಡು ಹೋದ್ರು. ಅದು ಎಷ್ಟು ರೂಪಾಯಿ ಕಾಯಿನ್ ಅಂತೀರಿ? ಬರೀ ₹1. ಆಶ್ಚರ್ಯ ಆಗ್ತಿದ್ಯಲ್ಲ, ಆದ್ರೂ ಇದು ಸತ್ಯ ಕಣ್ರಿ. ಬಿಜಾಪುರ ನಗರದ ಜೈನ ಮಂದಿರದ ಬಳಿ ಸಿಗೋ ಮಧ್ಯಾಹ್ನದ ಊಟಕ್ಕೆ ಜಸ್ಟ್ ₹1. ನಗರದ ಜೈನ ಸಮುದಾಯದವರು ಬಡವರ, ನಿರ್ಗತಿಕರ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಹೊಟ್ಟೆ ತುಂಬಾ ಊಟ ಬಡಿಸೋದಕ್ಕಾಗಿ ₹1ಗೆ ಊಟ ನೀಡ್ತಾ ಇದ್ದಾರೆ. ₹1ಗೆ ಏನೆಲ್ಲಾ ಸಿಗುತ್ತೆ ಗೊತ್ತಾ? 4 ರೊಟ್ಟಿ, ಪಲ್ಯ ಜೊತೆಗೆ ಅನ್ನ. ಮಧ್ಯಾಹ್ನ 12:30ರಿಂದ ಪ್ರಾರಂಭವಾಗುವ ಈ ದಾಸೋಹದಲ್ಲಿ ದಿನಕ್ಕೆ ಕನಿಷ್ಠ 100 ಜನರು ಬಂದು ಊಟ ಪಡಿತಾರೆ. ₹1 4 ರೊಟ್ಟಿ ಕೊಡ್ತಾರಿ, ಅನ್ನನೂ ಕೊಡ್ತಾರ, ಪಲ್ಯ ಕೊಡ್ತಾರ. ಮತ್ತ 10-12 ವರ್ಷ ಆತ್ರಿ ಇಲ್ಲೇ ಮಾಡತ್ತಾರೆ ಕೆಲಸ. ಅವರು 3 ಮಂದಿ ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಬಡವ್ರಿಗೆ, ಎಲ್ಲರಿಗೆ, ಕುಂಟ್ರಿಗೆ, ಕುಡ್ರಿಗೆ ಎಲ್ಲರಿಗೆ ಪಲ್ಯ ಕೊಡ್ತಾರ, ಅನ್ನ ಕೊಡ್ತಾರ, ರೊಟ್ಟಿ ಕೊಡ್ತಾರೆ. ಜೈನ ಸಮುದಾಯದ ಗುರುಗಳ ಮಾರ್ಗದರ್ಶನದಂತೆ ಬಿಜಾಪುರದಲ್ಲಿ ಕಳೆದ 10 ವರ್ಷಗಳಿಂದ ₹1ಗೆ ಊಟ ನೀಡಲಾಗ್ತಾ ಇದೆ. ದಾನಿಗಳ ಕೊಡುಗೆಯಿಂದ ದಾಸೋಹ ನಡೆಸಿಕೊಂಡು ಬರಲಾಗ್ತಾ ಇದೆ. ಪ್ರಾರಂಭದಲ್ಲಿ 25 ಪೈಸೆಗೆ ಊಟ ನೀಡಲಾಗ್ತಾ ಇತ್ತು. ನಂತರ ಈಗ ₹1ಗೆ ಏರಿಕೆ ಮಾಡಲಾಗಿದೆ. ಮುಂದೆಯೂ ಹೀಗೆ ಇದು